Very good morning to all of you present here. In the last class, we have discussed a few things about savings and investment. You know the meaning of savings and you know the meaning of investment, correct? And we were discussing about the three concepts, that is risk, return, and liquidity. So what is liquidity? Liquidity is an ability to convert the cash. Liquidity is an ability to convert an asset into cash. An asset into cash without any loss of time value, without any loss of money value. So two things are important there. Converting an asset into cash without the loss of money value. Money value ಕಡಿಮೆ ಆಗಬಾರ್ದು. Without the loss of time. ಅಂದ್ರೆ ತುಂಬ ಟೈಮ್ ತಗೊಳ್ಬಾರ್ದು. ಸೊ ಅಸೆಟನ್ನು ಕ್ಯಾಶ್ಗೆ ಕನ್ವರ್ಟ್ ಮಾಡೋದಪ್ಪ ಇದಕ್ಕೆ ನಾವು ಲಿಕ್ವಿಡಿಟಿ. ಸೊ ನಾವೇನು ಮಾಡಬೇಕು, ವಿ ನೀಡ್ ಟು ಹ್ಯಾವ್, ಫಾರ್ ಎಕ್ಸಾಂಪಲ್ ನಿಮ್ಗೆ ಇನ್ನೂ ಕ್ಲಿಯರಾಗಿ ಹೇಳೋದಾದರೆ, ಯು ಹ್ಯಾವ್ ಗಾಟ್ ರೆಸ್ಯೂಮಿಂಗ್ ದಟ್ ನಿಮ್ಮ ಹತ್ರ 1 ಕೋಟಿ ಇದೆ. ಯು ಹ್ಯಾವ್ ಗಾಟ್ 1 ಕೋಟಿ, 1 crore. ನೀವೆಲ್ಲ 1 ಕೋಟಿಯನ್ನು ನೀವೆಲ್ಲವನ್ನ ಅಸೆಟಿಗೆ ಹಾಕಿಬಿಟ್ರೆ ದಿನನಿತ್ಯ ಊಟ ಮಾಡಲಿಕ್ಕೆ ನಮಗೆ ಬೇಕಲ್ವ, ಖರ್ಚು ಇರ್ತದಲ್ವ. ಅದಕ್ಕೆ ನಿಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ಅದಕ್ಕೆ ನಿಮ್ಗೆ ಹಣ ಇಲ್ಲ ಅಂತ ಹೇಳಿದ್ರೆ ಜೀವನ ಊಟ ಬೇಕಲ್ಲ ನಮಗೆ ಅಲ್ವಾ. ಸೊ ಹಾಗಾಗಿ ಏನು ಮಾಡಬೇಕು, ನೀವು ಎಲ್ಲ ಇರೋ ಹಣವನ್ನೆಲ್ಲ ನೀವು ಎಸೆಟಿಗೆ ಹಾಕೋದಲ್ಲ, ನಿಮಗೆ ಸ್ವಲ್ಪ ಹಣ ನೀವು ಇರಬೇಕು. ಅದಕ್ಕೆ ನಾವು ದೇರ್ ಆರ್ 2 types ಕ್ಯಾಪಿಟಲ್ ಅಂತ ಹೇಳ್ತೇವೆ, ಕೋರ್ ಕ್ಯಾಪಿಟಲ್ ಆ್ಯಂಡ್ ವರ್ಕಿಂಗ್ ಕ್ಯಾಪಿಟಲ್ ಅಂತ. ಕೋರ್ ಕ್ಯಾಪಿಟಲ್ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಎಲ್ಲವನ್ನು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ವರ್ಕಿಂಗ್ ಕ್ಯಾಪಿಟಲ್ ಹೇಳಿದ್ರೆ ನಮಗೆ ಡೇ ಟು ಡೇ ಖರ್ಚಿಗೆ, ಮಂತ್ ಎಂಡಿಗೆ ಬೇಕಾಗೋ ಖರ್ಚಿಗೆ ಅದಕ್ಕೆ ನಾವು ಹಣ ಇಟ್ಕೊಳ್ಬೇಕಾಗುತ್ತೆ. ದಟ್ ಇಸ್ ಕಾಲ್ಡ್ ವರ್ಕಿಂಗ್ ಕ್ಯಾಪಿಟಲ್. ಯಾ, ರಿಸ್ಕ್ ಬಗ್ಗೆ ನಾವು ಮಾತಾಡಿದೆ. ರಿಸ್ಕ್ ಈಸ್ ಕಾಮನ್ ಫ್ಯಾಕ್ಟರ್ ಎವ್ರಿವೇರ್ ಯು ಕ್ಯಾನ್ ಸಿ. ರಿಟರ್ನ್ ಈಸ್ ನಥಿಂಗ್ ಬಟ್ ಇಸ್ ಅ ಪ್ರಾಫಿಟ್ ಆರ್ yield ಫ್ರಾಮ್ ಎನ್ ಇನ್ವೆಸ್ಟ್ಮೆಂಟ್. ನಿಮ್ಗೆ ಏನು ಇನ್ವೆಸ್ಟ್ಮೆಂಟ್ ಸಿಗುತ್ತೆ ಅದು ಸಿಗುವಂಥದ್ದು ಲಾಭ ಅದು. ಮನಿ ಪ್ಯಾಕೆಟ್ಸ್ ಮೋರ್ ಮನಿ ವೆನ್ ಇಟ್ ಈಸ್ ಇನ್ವೆಸ್ಟೆಡ್ ಪ್ರಾಪರ್ಲಿ. ನೆನಪಿದೆ ನಿಮಗೆ, ಮನಿ ಪ್ಯಾಕೆಟ್ಸ್ ಮೋರ್ ಮನಿ ವೆನ್ ಇಟ್ ಈಸ್ ಪ್ರಾಪರ್ಲಿ ಇನ್ವೆಸ್ಟೆಡ್. ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಾತ್ರ ನಿಮಗೆ ಹಣ, ಸ್ವಲ್ಪ ಹಣದಿಂದ ಹಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ದಟ್ ಇಸ್ ಕಾಲ್ಡ್ ರಿಟರ್ನ್. ಲಿಕ್ವಿಡಿಟಿ ಸಿಂಪಲ್ ಆಗಿ ಹೇಳಿದೆ ನಾನು, it's an ability of an investment or an asset to be converted into cash quickly without the loss of value, without the loss of time and without the loss of money value. So as the best finance manager, ನೀವು ಒಂದು ಫಿನಾನ್ಸ್ ಮ್ಯಾನೇಜರ್ ಆಗಿ, ಫಿನಾನ್ಸ್ ಆಫೀಸರ್ ಆಗಿ ಕೆಲಸ ಮಾಡೋದಾದ್ರೆ, ಯು ನೀಡ್ ಟು ಸ್ಟ್ರೈಕ್ ಎ ಬ್ಯಾಲೆನ್ಸ್ ಬಿಟ್ವೀನ್ ರಿಸ್ಕ್, ರಿಟರ್ನ್ ಆ್ಯಂಡ್ ಲಿಕ್ವಿಡಿಟಿ. ಈ ಮೂರನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇಫ್ ಯು ಕೀಪ್ ಇನ್ ಆಲ್ ಮನಿ ಇನ್ ದ ಲಿಕ್ವಿಡ್ ಅಸೆಟ್ಸ್, ನಿಮಗೆ ಜಾಸ್ತಿ ಲಾಭ ಸಿಗಲ್ಲ. ಲಿಕ್ವಿಡ್ ಅಂದರೆ ನಾನು ಕ್ಯಾಶ್ ಇಟ್ಕೊಳ್ಳುವಂಥದ್ದು, ಬ್ಯಾಂಕಲ್ಲಿ ಇಟ್ಕೊಳ್ಳುವಂಥದ್ದು. ನಿಮಗೆ ಜಾಸ್ತಿ ಹಣ ನಿಮಗೆ ಲಾಭ ಮಾಡಲಿಕ್ಕಾಗಲ್ಲ, ರಿಟರ್ನ್ ಕಮ್ಮಿ ಇರುತ್ತೆ. ಹಾಗಂತ ಸೊ ಹ್ಯಾಸ್ ಟು ಗೆಟ್ ದ ರಿಟರ್ನ್ ನೀವೆಲ್ಲ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ನಿಮಗೆ ಲಿಕ್ವಿಡಿಟಿ, ಡೇ ಟು ಡೇ ಖರ್ಚಿಗೆ ಹಣ ಇಲ್ಲ ಅಂತ ಹೇಳಿದ್ರು ಇವು ಸಫರ್ ಆಗ್ತೀರಿ. ನಿಮ್ಮ ಹತ್ರ 1 ಕೋಟಿ ಇದೆ ಅಂತ ಪ್ರಯೋಜನ, ಡೇ ಟು ಡೇ ಖರ್ಚಿಗೆ ಊಟಕ್ಕೆ ಹಣ ಇಲ್ಲ ಅಂತಂದ್ರೆ ವೇಸ್ಟ್ ಅಲ್ವಾ. ಸೊ ಹಾಗಾಗಿ ರಿಟರ್ನ್ ಇಸ್ ಆಲ್ಸೋ ಇಂಪಾರ್ಟೆಂಟ್, liquidity is also important. At the same time, you should consider risk factor also. I think in the last class I mentioned the 3 types of investors: high risk takers, medium risk taker, and the low risk takers. ಅಲ್ಲಿ ಶೇರ್ಸ್ ಅಲ್ಲಿ there are 2 types ಶೇರ್ಸ್ ಬಗ್ಗೆ ಹೇಳಿದೆ ನಾನು. ಇನ್ನು ಡಿಬೆಂಚರ್ ಅಂತ ಇನ್ನೊಂದು ಕಾನ್ಸೆಪ್ಟ್ ಹೇಳಿದೆ ನಾನು. 2 types of shares ಯಾವುದಿಲ್ಲ? As per the Companies Act of 2013, latest act ಪ್ರಕಾರ company can issue equity shares and preference shares. Equity shareholders are the real risk takers. ಅವರಿಗೆ ಕಂಪ್ನಿ ಲಾಭ ಆದರೆ ಮಾತ್ರ ಲಾಭವನ್ನು ಹಂಚ್ಕೊಳ್ತಾರೆ, ಲಾಸ್ ಆದರೆ ಲಾಸ್ ಹಂಚ್ಕೊಳ್ಬೇಕಾಗುತ್ತೆ. ದೇ ಆರ್ ದ ರಿಸ್ಕ್ ಟೇಕರ್ಸ್, ಹಾಗಾಗಿ ದೇ ಆರ್ ದ ರಿಯಲ್ ಓನರ್ ಆಫ್ ದಿ ಕಂಪನಿ. ಅದೇ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಏನಾಗುತ್ತೆ ಅಂದರೆ, ಸಪೋಸ್ 8% ಪ್ರಿಫರೆನ್ಸ್ ಶೇರ್ಸ್ ಅಂತ ಇದ್ದರೆ ನಿಮ್ಮ ಶೇರಲ್ಲಿ, ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ವಿಲ್ ಗೆಟ್ 8% ರಿಟರ್ನ್. ಫಿಕ್ಸ್ಡ್ ರೇಟ್ ಸಿಗುತ್ತೆ ಅವರಿಗೆ. ದೇ ಆರ್ ಪ್ರಿಫರ್ಡ್. ಈವನ್ ಲಾಸ್ ದಿವಸ ಅವರಿಗೆ ಮುಂದಿನ ದಿನಗಳ ಪ್ರಾಫಿಟ್ ಅದು ಕೊಡಬೇಕಂತಿದೆ. ಸೊ ಹಾಗಾಗಿ ಅಲ್ಲಿ ರಿಸ್ಕ್ ಕಮ್ಮಿ ಇದೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ. ಇನ್ನು ಡಿಬೆಂಚರ್ ಹೋಲ್ಡರ್ ಅಂತ ಬರ್ತದೆ ಇನ್ನೊಂದು, ಅದು ಶೇರ್ಸ್ ಅಲ್ಲ, ಅದು ಇನ್ನು ಸಪ್ರೇಟ್. ಅದು ಡಿಬೆಂಚರ್ ಹೋಲ್ಡರ್ಸ್, ಡಿಬೆಂಚರ್ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ. ಡಿಬೆಂಚರ್ ಹೋಲ್ಡರ್ ಹಾಗೆ ದೇ ವಿಲ್ ಗೆಟ್ ಎ ಫಿಕ್ಸ್ಡ್ ರೇಟ್ ಆಫ್ ರಿಟರ್ನ್, 6%, 5%, 7%, 8% ಇರುತ್ತೆ. ಸೊ ದೇ ವಿಲ್ ಗೆಟ್ ಎ ಫಿಕ್ಸ್ಡ್ ರಿಟರ್ನ್. ಸೊ ಡಿಬೆಂಚರ್ ಹೋಲ್ಡರ್ಸ್ ಆರ್ ದ ಲೋ ರಿಸ್ಕ್ ಟೇಕರ್ಸ್. ಯಾರು ಪ್ರಿಫರ್ ಮಾಡ್ತಾರೆ ಕೇಳಿದ್ರೆ, ದಿ ಪೀಪಲ್ ಹೂ ಪ್ರಿಫರ್ ದ ಡಿಬೆಂಚರ್ ಹೋಲ್ಡರ್ಸ್ ದೇ ಆರ್ ದಿ ಲೋ ರಿಸ್ಕ್ ಟೇಕರ್ಸ್. ಪ್ರಿಫರೆನ್ಸ್ ಶೇರ್ಸ್ ಹೇಳೋರು ಮೀಡಿಯಂ ರಿಸ್ಕ್ ಟೇಕರ್ಸ್ ಆ್ಯಂಡ್ ಈಕ್ವಿಟಿ ಶೇರ್ಸು ಹೈ ರಿಸ್ಕ್ ಟೇಕರ್ಸ್. ಇದು ನನ್ನದೊಂದು ಅನಾಲಿಸಿಸ್. ಓಕೆ, ನಾವು ಲೆಟ್ ಅಸ್ ಕಂಪೇರ್ ದ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ವ್ಯತ್ಯಾಸಗಳೇನು? ಇನ್ ಸೇವಿಂಗ್ಸ್ ಗೊತ್ತು ನಿಮಗೆ,
You keep some portion of money for the future expenses. ಇವತ್ತು ಖರ್ಚು ಮಾಡೋದನ್ನ ಒಂದು ತಿಂಗಳು ಬಿಟ್ಟು ಖರ್ಚು ಮಾಡ್ತೀರಿ, ಅಥವಾ ಇವತ್ತು ಖರ್ಚು ಮಾಡೋದು ಒಂದು ವರ್ಷ ಬಿಟ್ಟು ಖರ್ಚು ಮಾಡ್ತೀರಿ. ಕರೆಕ್ಟ್ ಅಲ್ಲ? ಸೇವಿಂಗ್ಸು. ಇನ್ವೆಸ್ಟ್ಮೆಂಟ್ ಹೇಳಿದ್ರೆ ಹಾಗಲ್ಲ. ಇನ್ವೆಸ್ಟ್ಮೆಂಟ್ ಮಾಡೋದು ಯಾಕೆ ಕೇಳಿದ್ರೆ ಸೋ ಹ್ಯಾಸ್ ಟು ಗೆಟ್ ರಿಟರ್ನ್, ನಮಗೆ ಅದನ್ನು ಲಾಭ ಆಗಬೇಕು ಹೇಳ್ಕೊಂಡು. ಸೇವಿಂಗ್ಸಲ್ಲಿ ನಾನು ತುಂಬ ಲಾಭನ ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಇನ್ ಕೇಸ್ ಆಫ್ ಸೇವಿಂಗ್ಸ್ ದ ರಿಸ್ಕ್ ಈಸ್ ವೆರಿ ವೆರಿ ಲೋ. ಜನರಲಿ ದರ್ ಇಸ್ ನೋ ರಿಸ್ಕ್. ನಾವೇನು ಮಾಡ್ತೇವೆ, ಬ್ಯಾಂಕಲ್ಲಿ ಹಣ ಇಟ್ಕೊಂಡಿರ್ತೇವೆ ಅಥವಾ ಮನೇಲಿ ಒಂದು ಡಬ್ಬಕ್ಕೆ ಹಾಕಿರ್ತೇವೆ. ರಿಸ್ಕ್ ಇದೆ, ರಿಸ್ಕ್ ಇಲ್ಲ ಅಂತ ಹೇಳಿದಿಲ್ಲ, ಕಳ್ಳತನ ಆಗ್ಬೋದು ಅಲ್ವಾ, ಬಟ್ ಲೋ ರಿಸ್ಕ್. But in case of investment, risk is very high. ನೀವು ಸಪೋಸ್ ಇಫ್ ಯು ಇನ್ವೆಸ್ಟ್ ಮನಿ ಆನ್ ದ ಲ್ಯಾಂಡ್ ನಿಮಗೆ ವ್ಯಾಲ್ಯೂ ಮೇ ಕಮ್ ಡೌನ್, ಅಥವಾ ಲ್ಯಾಂಡ್ ಪರ್ಚೇಸ್ ಮಾಡಲಿಕ್ಕೆ ಜನ ಸಿಗದೆ ಇರ್ಬೋದು. ನಿಮಗೆ ನಾಳೆ ನಿಮಗೆ ಹಣ ಬೇಕಂತ ಹೇಳಿ ಲ್ಯಾಂಡ್ ಸೇಲ್ ಮಾಡಲಿಕ್ಕಾಗತ್ತಾ? ಇಲ್ಲ. ಯು ಹ್ಯಾವ್ ಟು ವೆಯ್ಟ್ ಫಾರ್ ದ ಪರ್ಚೇಸ್. ಅವನು ಹಿ ಮೇ ನಾಟ್ ಎಕ್ಸೆಪ್ಟ್ ದ ರೇಟ್, ಪ್ರೆಸೆಂಟ್ ರೇಟ್ ಅವನು ಒಪ್ಕೊಳ್ದೇ ಇರೋ ಚಾನ್ಸ್ ಉಂಟು. ದರ್ ಇಸ್ ಅ ರಿಸ್ಕ್. ಸೊ ಮಾರ್ಕೆಟ್ ಮೇ ಕಮ್ ಡೌನ್. ಸೊ ಈಗ ಇನ್ವೆಸ್ಟ್ಮೆಂಟ್ ನೀವು ಕ್ಯಾಪಿಟಲ್ ಮಾರ್ಕೆಟಿಗೆ ಹಾಕ್ತೀರಿ, ಸ್ಟಾಕ್ ಮಾರ್ಕೆಟಿಗೆ ಹಾಕ್ತೀರಿ, ಶೇರ್ ಮಾರ್ಕೆಟಿಗೆ ಹಾಕ್ತೀರಿ, ಅಲ್ಲಿ ದರ್ ಇಸ್ ಹೈ ಹೆವಿ ರಿಸ್ಕ್. ಗೋಲ್ಡಿಗೆ ಹಾಕ್ತೀರಿ, ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ಅಲ್ಲಿ ದರ್ ಇಸ್ ಹೆವಿ ರಿಸ್ಕ್. ಗೋಲ್ಡ್ ವ್ಯಾಲ್ಯೂ ಮೇ ಇನ್ಕ್ರೀಸ್ ಆರ್ ಮೇ ಡಿಕ್ರೀಸ್. ಅದೇ ಸೇವಿಂಗ್ಸಲ್ಲಿ ಏನಾಗುತ್ತೆ, ನಿಮಗೆ ಬ್ಯಾಂಕಲ್ಲಿ ಇಡ್ತೀರಿ, ಬ್ಯಾಂಕಲ್ಲಿ ಎಷ್ಟು 2.5%, ನಿಮಗೆ 2.4% ನಿಮಗೆ ಇಂಟ್ರೆಸ್ಟ್ ಕೊಡ್ತಾರೆ, ಅದು ಕೊಟ್ಟೇ ಕೊಡ್ತಾರೆ. ದರ್ ಇಸ್ ನೋ ರಿಸ್ಕ್ ಇನ್ ದ್ಯಾಟ್. ಇಲ್ಲ ನೀವು ಮನೆಯಲ್ಲೇ ಕ್ಯಾಶ್ ಇಟ್ಕೊಳ್ತೀರಿ ಹೇಳಿದ್ರೆ ಇಟ್ಕೊಳ್ಬೋದು, ರಿಟರ್ನ್ ಇಲ್ಲ, ಬಟ್ ರಿಸ್ಕ್ ಇಲ್ಲ. ಸೊ ಹಾಗಾಗಿ ಇನ್ ಕೇಸ್ ಆಫ್ ಸೇವಿಂಗ್ಸ್ ರಿಸ್ಕ್ ಈಸ್ ವೆರಿ ಲೋ, ಇನ್ ಕೇಸ್ ಆಫ್ ಇನ್ವೆಸ್ಟ್ಮೆಂಟ್ ರಿಸ್ಕ್ ಈಸ್ ವೆರಿ ಹೈ. And similarly, as far as return is concerned, in case of savings, return is very, very low. ಬ್ಯಾಂಕಲ್ಲಿ ನಿಮ್ಗೆ ಜಾಸ್ತಿ ಸಿಗಲ್ಲ, ಸಿಗ್ತದಾ? ಇಲ್ಲ. ರಿಟರ್ನ್ ಈಸ್ ವೆರಿ ಲೋ. ಅದೇ ಹಣವನ್ನು ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ರಿಟರ್ನ್ ಈಸ್ ವೆರಿ ಹೈ. ಜನರಲ್ ರಿಟರ್ನ್ ಈಸ್ ವೆರಿ ಹೈ. ನೀವು ಇಫ್ ಯು ಇನ್ವೆಸ್ಟ್ ಮನಿ ಆನ್ ಗೋಲ್ಡ್ ಆ್ಯಂಡ್ ಲ್ಯಾಂಡ್, ಐ ಥಿಂಕ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳುವಂಥದ್ದು, ನಾನು ಹ್ಯಾವ್ ಸ್ಟಡೀಸ್ ದ ಪ್ಯಾಟರ್ನ್, ಯು ವಿಲ್ ಗೆಟ್ ಮೋರ್ ದೆನ್ 18% ರಿಟರ್ನ್ ಇನ್ ಕೇಸ್ ಆಫ್ in case of ರಿಯಲ್ ಎಸ್ಟೇಟ್ ಲ್ಯಾಂಡಿಗೆ ಹಾಕಿದರೆ, ಆ್ಯಂಡ್ ಯು ವಿಲ್ ಆಲ್ಸೋ ಗೆಟ್ 18% ಎಲ್ಲಿ ಸಿಗುತ್ತೆ ಕೇಳಿದರೆ ನಿಮಗೆ ಗೋಲ್ಡಲ್ಲಿ ಸಿಗುತ್ತೆ. ಬಟ್ ಯು ಹ್ಯಾವ್ ಟು ವೆಯ್ಟ್ ಫಾರ್ ಎ ಲಾಂಗರ್ ಪೀರಿಯಡ್. ಇವತ್ತು ಇನ್ವೆಸ್ಟ್ ಮಾಡಿ ನಾಳೆಗೆ ಸೇಲ್ ಮಾಡಲಿಕ್ಕೆ ಆಗೋದಿಲ್ಲ, ಲಾಂಗರ್ ಪೀರಿಯಡ್ ವೆಯ್ಟ್ ಮಾಡಬೇಕು, ಆಗ ನಿಮಗೆ ಒಂದು 18% ವರ್ಕೌಟ್ ಆಗುತ್ತೆ. ಓಕೆ, ದೆನ್ ಆಸ್ ಫಾರ್ ಎಸ್ ರಿಟರ್ನ್ ಬಗ್ಗೆ ಗೊತ್ತಾಯ್ತು ನಿಮಗೆ. ಸೇವಿಂಗ್ಸಲ್ಲಿ ಲೋ ರಿಟರ್ನ್, ಆ್ಯಂಡ್ ಇನ್ ಕೇಸ್ ಆಫ್ ಇನ್ವೆಸ್ಟ್ಮೆಂಟ್ ರಿಟರ್ನ್ ಈಸ್ ವೆರಿ ಹೈ. ಆ್ಯಂಡ್ ಆಸ್ ಫಾರ್ ಎಸ್ ಲಿಕ್ವಿಡಿಟಿ is concerned, in case of savings, liquidity is very high. What is liquidity? It is an ability to convert an asset into cash immediately. Savings ಅಲ್ಲಿ ನೀವು ಕ್ಯಾಶ್ ಆಗಿ ಕನ್ವರ್ಟ್ ಇಮಿಡಿಯೇಟ್ ಮಾಡ್ಬೋದು. ಅದೇ ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಲಿಕ್ವಿಡಿಟಿ ಈಸ್ ವೆರಿ ವೆರಿ ಲೋ. ನಿಮಗೆ ಜಾಗವನ್ನು ಇಮಿಡಿಯೇಟ್ ಸೇಲ್ ಮಾಡ್ಲಿಕ್ಕಾಗತ್ತಾ? ಗೋಲ್ಡನ್ನು ಇಮಿಡಿಯೇಟ್ ಸೇಲ್ ಮಾಡ್ಲಿಕ್ಕಾಗತ್ತಾ? ಇಲ್ಲ. ಸೇಲ್ ಮಾಡಿದ್ರೂ ಸಹ ನಿಮಗೆ ವ್ಯಾಲ್ಯೂ ಮೇಕಪ್, ಆವತ್ತಿನ ಮಾರ್ಕೆಟ್ ಕಡಿಮೆ ಇದೆ, ನಿಮಗೆ ಹಣ ಕಡಿಮೆ ಸಿಗುತ್ತೆ, ಆಗೇನಾಯ್ತು, ಯು ವಿಲ್ ಗೆಟ್ ಲೆಸರ್ ವ್ಯಾಲ್ಯೂ ದ್ಯಾನ್ ದಿ ಇನ್ವೆಸ್ಟ್ಮೆಂಟ್. ಕರೆಕ್ಟಾ? ಸೊ ಹಾಗಾಗಿ ಸೇವಿಂಗ್ಸ್ ಅಲ್ಲಿ ಲಿಕ್ವಿಡಿಟಿ ಇಸ್ ವೆರಿ ಹೈ, ಆ್ಯಂಡ್ ಇನ್ ಕೇಸ್ ಆಫ್ ಇನ್ವೆಸ್ಟ್ಮೆಂಟ್ ಲಿಕ್ವಿಡಿಟಿ ಇಸ್ ವೆರಿ ಲೋ ಇನ್ ಕೇಸ್ ಆಫ್ ಇನ್ವೆಸ್ಟ್ಮೆಂಟ್. ನಾವು ಹ್ಯಾವ್ ಯು ಹರ್ಡ್ ಅಬೌಟ್ ಇನ್ಫ್ಲೇಷನ್ ಮೈ ಡಿಯರ್ ಸ್ಟೂಡೆಂಟ್ಸ್? ನಿಮ್ಮ ಇನ್ವೆಸ್ಟ್ಮೆಂಟಿನ ವಿರುದ್ಧ, ನಿಮ್ಮ ಹಣದ ವಿರುದ್ಧ ಒಂದು ಕೆಲಸ ಆಗ್ತಾ ಇರುತ್ತೆ, ವೈರಸ್. ಅದಕ್ಕೆ ವೈರಸ್ ಹೇಳ್ತೇವೆ. ಇನ್ಫ್ಲೇಷನ್ ಇಸ್ ನಥಿಂಗ್ ಬಟ್ ವೈರಸ್. ಇನ್ಫ್ಲೇಷನ್ ಇಸ್ ನಥಿಂಗ್ ಬಟ್ ಫಾಲ್ ಇನ್ ದ ವ್ಯಾಲ್ಯೂ ಆಫ್ ಅನ್ ಅಸೆಟ್. ಇನ್ಫ್ಲೇಷನ್ ಇಸ್ ನಥಿಂಗ್ ಬಟ್ ಫಾಲ್ ಇನ್ ದ ವ್ಯಾಲ್ಯೂ ಆಫ್ ಅನ್ ಅಸೆಟ್. ನಿಮ್ಮ ವ್ಯಾಲ್ಯೂ ಕಡಿಮೆ ಆಗೋದು. ಫಾರ್ ಎಕ್ಸಾಂಪಲ್, ನೀವು ಲಾಸ್ಟ್ ಇಯರು ಅಥವಾ ದಿಸ್ ಇಯರ್ ತಗೊಳ್ಳೋ ಒಂದು ಕೋನ್ ಐಸ್ ಕ್ರೀಮ್ಗೆ 30 ರೂಪೀಸ್ ಇದ್ದರೆ, ನೆಕ್ಸ್ಟ್ ಇಯರ್ ಕೋನ್ ಐಸ್ ಕ್ರೀಮ್ಗೆ 30 ರೂಪೀಸ್ ಇಲ್ಲ, ಇಟ್ ಮೇ ಇನ್ಕ್ರೀಸ್ ಟು 40 ರೂಪೀಸ್. ಅಂದರೆ ಯುವರ್ ಪರ್ಚೇಸಿಂಗ್ ಪವರ್ ಆಫ್ ದಿ ಮನಿ ವಿಲ್ ಕಮ್ ಡೌನ್. ನೀವೇ ತಗೊಳ್ಳಿ, ಒಂದು 5 ವರ್ಷ ಹಿಂದೆ ನಿಮ್ಮ ಹತ್ರ 100 ರೂಪಾಯಿ ಇದ್ರೆ ಎಷ್ಟೆಲ್ಲ ಖರ್ಚು ಮಾಡ್ತೀರಿ, ಏನೆಲ್ಲ ತಗೋತಾ ಇದ್ದೀರಿ. ಈಗ ನಿಮಗೆ 100 ರೂಪಾಯಿಗೆ ಏನು ಬರುತ್ತೆ? ಕರೆಕ್ಟ್ ಅಲ್ಲ? ಗೋಲ್ಡ್ ತಗೊಳ್ಳಿ, ಗೋಲ್ಡ್ ನಿಮಗೆ ಮೊದಲು 10,000 ರೂಪಾಯಿ ಗೋಲ್ಡ್ ಎಷ್ಟು ಸಿಗ್ತಾ ಇತ್ತು, ಈಗ ನಿಮಗೆ ಎಷ್ಟು ಗೋಲ್ಡ್ ಸಿಗುತ್ತೆ? ಇನ್ನೂ ಕಡಿಮೆ ಸಿಗುತ್ತೆ, ಯಾಕಂದ್ರೆ ಗೋಲ್ಡ್ ಜಾಸ್ತಿ ಸಿಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಫಾಲ್ ಇನ್ ದ ವ್ಯಾಲ್ಯೂ ಆಫ್ ದಿ ಪರ್ಚೇಸಿಂಗ್ ಪವರ್. ನಿಮ್ಮ ಪರ್ಚೇಸಿಂಗ್ ಪವರ್, ಮನಿ ವ್ಯಾಲ್ಯೂ ಕಮ್ ಡೌನ್ ಆಗಿದೆ. ಕಳೆದ ವರ್ಷ 100 ರೂಪಾಯಿಗೆ 90 ರೂಪಾಯಿ ವ್ಯಾಲ್ಯೂ ಇದ್ದರೆ, ಅಥವಾ ಕಳೆದ ವರ್ಷ ಒಂದೆಷ್ಟೋ ಪರ್ಚೇಸ್ ಮಾಡ್ತೀರಿ, ಈ ವರ್ಷ ಅಷ್ಟೇ ಇದು ಕಮ್ಮಿ ಬರುತ್ತೆ ನಿಮಗೆ. ಇಯರ್ ಬೈ ಇಯರ್ ಏನಾಗುತ್ತೆ, ನಿಮ್ಗೆ ಒಂದು ವೈರಸ್ ಇರ್ತದೆ, ಆ ವೈರಸ್ ನಿಮ್ಮ ವ್ಯಾಲ್ಯೂ ಅಂತ ಕಮ್ಮಿ ಮಾಡ್ತದೆ. ದಟ್ ಈಸ್ ಕಾಲ್ಡ್ ಇನ್ಫ್ಲೇಷನ್. ಸಿಂಪಲ್ ಆಗಿ ಹೇಳೋದಾದ್ರೆ, ಟೂ ಮಚ್ ಮನಿ, ತುಂಬ ಹಣ ಬೇಕು, ಟೂ ಮಚ್ ಮನಿ ಚೇಸಿಂಗ್ ವೆರಿ ಫ್ಯೂ ಗೂಡ್ಸ್. ತುಂಬ ಹಣ ಖರ್ಚು ಮಾಡಿ ಸಣ್ಣ ಒಂದಿಷ್ಟು ವಸ್ತು ಸಿಗುತ್ತೆ. ದಿಸ್ ಇಸ್ ನಥಿಂಗ್ ಬಟ್ ಇನ್ಫ್ಲೇಷನ್. ಇನ್ ಅದರ್ ವೇ ಆಫ್ ಡಿಫೈನಿಂಗ್ ಇನ್ಫ್ಲೇಷನ್ ಈಸ್ ಫಾಲ್ ಇನ್ ದ ವ್ಯಾಲ್ಯೂ ಆಫ್ ಅ ಮನಿ ವ್ಯಾಲ್ಯೂ, ಅಥವಾ ರೆಡ್ಯೂಸಿಂಗ್ ದ ಪರ್ಚೇಸಿಂಗ್ ಪವರ್ ಆಫ್ ಅ ಮನಿ ಇಸ್ ನಥಿಂಗ್ ಬಟ್ ಇನ್ಫ್ಲೇಷನ್. ಈ ಇನ್ಫ್ಲೇಷನು, ಸೇವಿಂಗ್ಸು, ಇನ್ವೆಸ್ಟ್ಮೆಂಟು, ಇದು ಮೂರನ್ನು ನೀವು ಮನಸ್ಸಿಟ್ಕೊಳ್ಬೇಕು. ಆಗ ರಿಸ್ಕ್ ಬಗ್ಗೆ ಹೇಳಿದಾನೀಗ. ಇಲ್ಲಿ ನ್ಯೂ ಕಾನ್ಸೆಪ್ಟ್ ಈಸ್ ಇನ್ಫ್ಲೇಷನ್. Now look at the screen.
ರೀಡ್ ದಿ ಕಂಟೆಂಟ್. ಒಂದು ಜ್ಯೂಸ್ ಬಗ್ಗೆ ಮಾತಾಡ್ತಾ ಇದ್ದೇನೆ, ಸಾಫ್ಟ್ ಡ್ರಿಂಕ್ ಬಗ್ಗೆ ಮಾತಾಡ್ತಾ ಇದ್ದೇನೆ. $1 ಅಥವಾ ₹1 ಇಟ್ಕೊಳ್ಳುವ, ನಿಮಗೆ ಸಿಂಪಲ್ ಆಗಿ ಹೇಳಿದ್ರೆ $1 ಅಥವಾ ₹1. ಯು ಬೈ ದಿ ಸಾಫ್ಟ್ ಡ್ರಿಂಕ್ ಬಟ್ ಆಲ್ಸೋ ಡಿಸೈಡ್ ಟು ಸೇವ್ ಸಮ್ ಮನಿ ಫಾರ್ ದಿ ಫ್ಯೂಚರ್ ಆಸ್ ವೆಲ್. ನೀವೇನು ಮಾಡ್ತೀರಿ, ಹಣವನ್ನು ಸೇವ್ ಮಾಡ್ತೀರಿ. ನಿಮಗೆ ಸೇವಿಂಗ್ಸ್ಗೆ ಹಣ ಎಷ್ಟು ಸಿಗುತ್ತೆ, ರಿಟರ್ನು 5% ಸಿಗುತ್ತೆ. ₹100 ನೀವು ಹಣ ನಿಮ್ಮ ಹತ್ರ ಇದ್ದರೆ, ₹100 ನೀವು ಸೇವ್ ಮಾಡಿದರೆ 5% ಬಡ್ಡಿ ಸಿಗುತ್ತೆ ಅಂತ ಆದರೆ, ಅಟ್ ದ ರೇಟ್ ಆಫ್ ರಿಟರ್ನ್ 5% ಆದರೆ, ಸೇಮ್ ಥಿಂಗ್ ಈಸ್ ಅವೈಲೇಬಲ್ ಇನ್ ದ ಸ್ಕ್ರೀನ್ ನೋಡಿ, ನಿಮ್ಮ ಸ್ಲೈಡಲ್ಲಿ ಇದೆ. ಬರುವ ವರ್ಷಕ್ಕೆ 1 ವರ್ಷ ಬಿಟ್ಟು ನಿಮ್ಮ ಮನಿ ವ್ಯಾಲ್ಯೂ ಎಷ್ಟಾಗುತ್ತೆ, ₹100 ಈಗ ಇರುವುದು, ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, 5% ಬಡ್ಡಿ ಸಿಗುತ್ತೆ, ನಿಮಗೆ ರಿಟರ್ನ್ ಸಿಗುತ್ತೆ. ಸೊ 1 ವರ್ಷ ಬಿಟ್ಟು ನಿಮ್ಗೆ ಏನಾಗುತ್ತೆ, ₹100 ವಿಲ್ ಬಿಕಮ್ ₹100 ವಿಲ್ ಬಿಕಮ್ 105. ಈಗ ನಿಮ್ಮ ಸಾಫ್ಟ್ ಡ್ರಿಂಕಿನ ಕಾಸ್ಟ್ ಎಷ್ಟು, ಸಾಫ್ಟ್ ಡ್ರಿಂಕಿನ ಕಾಸ್ಟ್ ಎಷ್ಟು, ₹100 ಅಥವಾ $1. $1 ಅಂದರೆ 1.05 ಆಗುತ್ತೆ ನಿಮಗೆ ರಿಟರ್ನ್, ಸರಿಯಲ್ಲ. ನೆಕ್ಸ್ಟ್ ಸ್ಲೈಡ್ ನೋಡಿ. ಆಫ್ಟರ್ 1 year ಲೇಟರ್, 1 year later, the dollar in your saving account ಎಷ್ಟಾಯ್ತು ನಿಮಗೆ, ಮೊದಲು $1 ಇತ್ತು, 1.05 ಆಯಿತು, ಅಥವಾ ₹100 ₹105 ಆಯಿತು. ಯಾಕೆ, 5% ರಿಟರ್ನ್ ಸಿಕ್ಕಿತ್ತು. ದ ಸಾಫ್ಟ್ ಡ್ರಿಂಕ್ ಲಾಸ್ಟ್ ಇಯರ್ ಎಷ್ಟಿತ್ತು, $1 ಇತ್ತು ಅಥವಾ ₹100 ಇತ್ತು ಒಂದು ಸಾಫ್ಟ್ ಡ್ರಿಂಕಿಗೆ. ಇವತ್ತು ಕಾಸ್ಟ್ ಎಷ್ಟು ಕೇಳಿದರೆ, ನೀವು ಹೋಗಿ ಕೇಳಿದ್ರೆ 1 ವರ್ಷ ಬಿಟ್ಟು ಕೇಳಿದರೆ, ದ ಸೇಮ್ ಡೆಲಿಸಿಯಸ್ ಸಾಫ್ಟ್ ಡ್ರಿಂಕಿನ ಡ್ರಿಂಕ್ ನೌ ಕಾಸ್ಟ್ ಈಸ್ $1.10, ₹110 ಆಗಿದೆ. ನೀವು ಕೂಡಿಟ್ಟ ಹಣ ಎಷ್ಟು, ₹105 ಆಯಿತು. ಅದೇನಾಯಿತು, ಇನ್ನೂ ₹5 ಕಮ್ಮಿ ಆಯಿತು ನಿಮಗೆ, ಸಾಫ್ಟ್ ಡ್ರಿಂಕ್ ಸಿಗುತ್ತೆ ನಿಮಗೆ ಇಲ್ಲ. ಬಿಕಾಸ್ ಆಫ್ ವಾಟ್, ಬಿಕಾಸ್ ಆಫ್ ದಿಸ್ ಇನ್ಫ್ಲೇಷನ್. ಸೊ ಇನ್ಫ್ಲೇಷನ್ ಯಾವಾಗಲೂ ಎಗನಿಸ್ಟ್ ಕೆಲಸ ಮಾಡ್ತಾ ಇರುತ್ತೆ. ಇನ್ಫ್ಲೇಷನ್ ಆಲ್ವೇಸ್ ವರ್ಕ್ ಎಗನಿಸ್ಟ್ ಯುವರ್ ಮನಿ. ಯು ನೀಡ್ ಟು ಲರ್ನ್ ಟು ಇನ್ವೆಸ್ಟ್ ವಾಯ್ಸ್ಲಿ. ಸ್ವಲ್ಪ ಆಲೋಚನೆ ಮಾಡಿ ಇಡಬೇಕಾಗತ್ತೆ. ಫಾಲೋ ದ ರೇಟ್ ಆಫ್ ಇನ್ಫ್ಲೇಷನ್. ಈಗ ಮಕ್ಕಳೇ, ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ರಿಟರ್ನ್ ಸಿಗೋದು 5%, ಇನ್ಫ್ಲೇಷನ್ ರೇಟ್ 7 ಇದ್ರೆ ಏನಾಯಿತು, ಈಗ ಅಸ್ಯೂಮಿಂಗ್ ದಟ್ ಇನ್ಫ್ಲೇಷನ್ ರೇಟ್ ಇಸ್ 7% ಆ್ಯಂಡ್ ದ ರಿಟರ್ನ್ ಯು ಆರ್ ಗೋಯಿಂಗ್ ಟು ರಿಸೀವ್ ಇಸ್ ಓನ್ಲಿ 5%. ಅರ್ಥ ಏನು, ₹2 ಲಾಸ್ ನಿಮಗೆ. ಅಂತ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಏನು ಮಾಡಬೇಕು ನೀವು ಅಂತ ಹೇಳಿದ್ರೆ, ಇಫ್ ಸಪೋಸ್ ಇಫ್ ಯು ಹ್ಯಾವ್ ಅನದರ್ ಆಲ್ಟರ್ನೇಟಿವ್ ದ್ಯಾಟ್ ಇನ್ಫ್ಲೇಷನ್ ರೇಟ್ ಈಸ್ 7%, ದ ರಿಟರ್ನ್ ನಿಮಗೆ ಸಿಗುವಂಥದ್ದು 10% ಇದ್ರೆ, ಆಗ ನಿಮ್ಗೆ ಏನಾಯಿತು, ನಿಮ್ಮ ಇನ್ಫ್ಲೇಷನ್ ಅದು ವಿರುದ್ಧ ಕೆಲಸ ಮಾಡಿತು, ನಿಮಗೆ 3% ಲಾಭ ಆಯಿತು. ಇನ್ಫ್ಲೇಷನಿಂದ ನಿಮಗೆ 7% ಮನಿ ವ್ಯಾಲ್ಯೂ ಕಮ್ಮಿ ಆಯಿತು, ನಿಮಗೆ ಸಿಗುವ ರಿಟರ್ನು 10%. ಆಗ ನೆಟ್ ಇಫೆಕ್ಟ್ ಎಷ್ಟು, ನೆಟ್ ರಿಟರ್ನ್ 10%, ಸೊ ರಿಟರ್ನ್ 10% ಲೆಸ್ 7% ಇನ್ಫ್ಲೇಷನ್ ರೇಟ್, 10 - 7, 3% is your net labha. Net profit is only 3%. So in such a way you have to discuss, you have to think. Decision ತಗೊಳ್ಳೋ ನೋಡ್ಕೋಬೇಕಾಗುತ್ತೆ. Decision ತಗೊಳ್ಳುವಾಗ rate of return you have to consider, at the same time you have to consider the rate of inflation also. And then you make sure that investment rates are higher than those of inflation. So ಹಾಗಿದ್ರೆ please remember that your investment rates, you ensure that the investment rate should be higher or more than the inflation rate. Then only you will get profit, otherwise loss. Artha? Do you want to see the previous slides? Look at the previous slides, read it. Okay, second slide. Rate of return is 5%. That is why the $1 becomes 1.05 after 1 year. But the soft drink cost, it has been increased from $1 to $1.10. So that means 10% inflation rate, 10% increase, correct? $1 has become 1.10 means 10% inflation rate, 10% increase. So cost increases 10%, your return is only 5%. So still you are under loss of 5%. Fine. Well, now you have to see the time value of money. Money has a time value. ನಾನೊಂದು ಪ್ರಶ್ನೆ ಕೇಳ್ತೇನೆ ನಿಮಗೆ. ಇವಾಗ ನಾನು ನಿಮಗೊಂದು $20,000 ಕೊಡಲಿಕ್ಕಿದೆ. ಅಸ್ಯೂಮಿಂಗ್ ದ್ಯಾಟ್ ಐ ನೀಡ್ ಟು ಪೇ ₹20,000 ಟು ಯು. ನಾನು ನಿಮಗೆ $20,000 ಇವತ್ತು ಕೊಡ್ಲಿಕ್ಕೆ ಬರ್ತೇನೆ. ನೀವು 2 ಆಪ್ಷನ್ ಕೊಡ್ತೇನೆ, ನಾನು ಇವತ್ತು ನಿಮಗೆ $20,000 ಕೊಡಲ್ಲ ಅಥವಾ 6 months ಬಿಟ್ಟು ಕೊಡಲ್ಲ ಅಂತ ಕೇಳ್ತೇನೆ.
ಕೆಲವರು ಇದ್ದಾರೆ, ನೀವು 6 ಮಂತ್ಸ್ ಬಿಟ್ಟೆ ಕೊಡಿ, ನನಗೆ ಈಗ ನೀವು ಕೊಟ್ಟರೆ ಖರ್ಚಾಗತ್ತೆ, ನನಗೆ ನೀವು ಹಣ ಕೊಟ್ಟರೆ ಖಾಲಿ ಆಗುತ್ತೆ, ಯು ಗಿವ್ ಮಿ ಆಫ್ಟರ್ 6 ಮಂತ್ಸ್ ಅಂತ ಹೇಳೋ ಜನ ಇದ್ದಾರೆ. ಬಟ್ ನಾನು ಹೇಳಿದಿಷ್ಟೇ ಮಕ್ಕಳೇ, ಮನಿ ರಿಸೀವಬಲ್ ಟುಡೇ, ಅರ್ಥ ಮಾಡ್ಕೊಳ್ಳಿ, ಮನಿ ರಿಸೀವಬಲ್ ಟುಡೇ ಈಸ್ ಮೋರ್ ವ್ಯಾಲ್ಯೂಯಬಲ್ ದ್ಯಾನ್ ದ್ಯಾಟ್ ಆಫ್ ಟುಮಾರೋ. ನಿಮಗೆ ಇವತ್ತು ಸಿಗುವ ಹಣಕ್ಕೆ ಯಾವಾಗಲೂ ವ್ಯಾಲ್ಯೂ ಜಾಸ್ತಿ, ನಾಳೆ ಸಿಗೋದು, ನಾಳೆ ಸಿಗೋದು, ಆಚೆ ನಾಳೆ ಸಿಗೋ ಹಣಕ್ಕಿಂತ ಇವತ್ತು ಸಿಗುವ ಹಣದ ವ್ಯಾಲ್ಯೂ ಜಾಸ್ತಿ. ಮನಿ ರಿಸೀವಬಲ್ ಟುಡೇ ಈಸ್ ಮೋರ್ ವ್ಯಾಲ್ಯೂಯಬಲ್ ದ್ಯಾನ್ ದ್ಯಾಟ್ ಆಫ್ ಟುಮಾರೋ. ಹಾಗಾಗಿ ಈಗ ಎಂತ ಮಾಡ್ತೀರಿ, ಈ ಸೆಂಟೆನ್ಸ್ ಕೇಳಿದ ಮೇಲೆ ಈಗ ಇವತ್ತು ಹಣ ಕೊಟ್ಟು ತಗೋತೀರಾ ಅಥವಾ 6 ತಿಂಗಳು ಬಿಟ್ಟು ಕೊಟ್ಟದ ಹಣ ತಗೋತೀರಾ? ಯು ಶುಡ್ ಪ್ರಿಫರ್ ಟುಡೇ ಓನ್ಲಿ. ಸೊ ಟೈಮ್ ವ್ಯಾಲ್ಯೂ ಆಫ್ ಮನಿ ರೆಫರ್ಸ್ ಟು ದಿ ಫ್ಯಾಕ್ಟ್ ದ್ಯಾಟ್ ದ ಡಾಲರ್ ಆರ್ ರುಪಿ ಇನ್ ಹ್ಯಾಂಡ್ ಟುಡೇ, ಡಾಲರ್ ಇರ್ಬೋದು, ರುಪಿ ಇರ್ಬೋದು, ಇನ್ ಹ್ಯಾಂಡ್ ಟುಡೇ ಈಸ್ ವರ್ತ್ ಮೋರ್ ದ್ಯಾನ್ ಎ ಡಾಲರ್ ಆರ್ ರುಪಿ ಪ್ರಾಮಿಸ್ಡ್ at some future time. So ಹಾಗಿದ್ರೆ please remember the principle of financial management. Money receivable today is more valuable than that of the tomorrow. This is the basic principle. My dear students, one more thing I would like to mention. You just I am giving the homework. Rule of 69 and rule of 72 ಅಂತ ಇದೆ. ಏನು ಹೇಳಿದೆ ನಾನು? Rule of 69 and rule of 72. This is rule of 72 and 69 is used to determine how much years, how much time is required to double the value of money. ನಿಮ್ಮ ಹತ್ರ ಇವತ್ತು 10,000 ರೂಪಾಯಿ ಇದೆ, ನಿಮ್ಮ ಹತ್ರ ಎಷ್ಟಿದೆ ಈಗ? Assuming that you have got 10,000 rupees. 10,000 rupees you have got your money in your hand, and the present rate of interest ಬಡ್ಡಿ ನಿಮಗೆ ಡೆಪಾಸಿಟಿಗೆ ಒಂದು 5% 6% ಇಟ್ಕೊಳ್ಳಿ. Let it we'll keep it as a 5%. 5% ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ 10,000 ರೂಪಾಯಿ ಡಬಲ್ ಆಗಲಿಕ್ಕೆ 20,000 ಎಷ್ಟು ವರ್ಷ ಬೇಕು ಅಂತ ನೋಡಲಿಕ್ಕೆ ವಿ ಯೂಸ್ ರೂಲ್ ಆಫ್ 72 ಆರ್ ರೂಲ್ ಆಫ್ 69. ಇದು ಏನು ಅಂತ ನೀವು ಸ್ಟಡಿ ಮಾಡಬೇಕು. ನಾನು ನಿಮಗೆ ಒಂದು ಹೋಮ್ವರ್ಕ್ ಕೊಡ್ತಾ ಇದ್ದೇನೆ. ಈ ರೂಲ್ ಆಫ್ 69 ಯಾವಾಗ ಯೂಸ್ ಮಾಡ್ತೇವೆ, ರೂಲ್ ಆಫ್ 72 ಯಾವಾಗ ಯೂಸ್ ಮಾಡ್ತೇವೆ? 72 ಮತ್ತು 62 ಏನು ಡಿಫರೆನ್ಸು? Both are used to determine how much time required, how much years required for doubling the investment, doubling the money value. ಇವತ್ತು ನಾನು 10,000 ರೂಪಾಯಿ ಇದ್ರೆ ಎಷ್ಟು ವರ್ಷ ಬಿಟ್ಟು 20,000 ಆಗುತ್ತೆ? how many years are required? ಅದನ್ನು ನೋಡಲಿಕ್ಕೆ ನಾವು ರೂಲ್ ಆಫ್ 69 ಮತ್ತು ರೂಲ್ ಆಫ್ 72 ಯಾವ್ದಾದ್ರು ಒಂದು ಯೂಸ್ ಮಾಡ್ತೇವೆ. ಯಾವ್ದು ಬೆಟರು, ಯಾಕೆ ಅಂತ ನೀವು ನೆಕ್ಸ್ಟ್ ಕ್ಲಾಸಲ್ಲಿ ನಂಗೆ ಹೇಳಬೇಕು. ಇಟ್ಸ್ ಹೋಮ್ವರ್ಕ್. ಓಕೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 10,000 ರೂಪಾಯಿ ಇದೆ ಆ್ಯಂಡ್ ದ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 5%. ಎಷ್ಟು ವರ್ಷ ಬೇಕು ಅಂತ, ಡಬಲ್ ಆಗಲಿಕ್ಕೆ ಎಷ್ಟು ವರ್ಷ ಬೇಕು ಅಂತ ಕೇಳಿದರೆ ನೀವೇನು ಮಾಡಬೇಕು? ಅಮೌಂಟ್ ಈಸ್ ನಾಟ್ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್ ಹಿಯರ್. ವಾಟ್ ಈಸ್ ಇಂಪಾರ್ಟೆಂಟ್ ಈಸ್, ಈಗ ರೂಲ್ ಆಫ್ 72 ಈಸ್ ಮೋರ್ ಅಪ್ರಾಪ್ರಿಯೇಟ್ ಅಂತ ನಾನು ಹೇಳುವಂಥದ್ದು. ರೂಲ್ ಆಫ್ 72 ಈಸ್ ಮೋರ್ ಅಪ್ರಾಪ್ರಿಯೇಟು. ಈಗ ಏನು ಮಾಡಬೇಕು ನೀವು? 72 divided by rate of interest ಹೇಳಿದೆನೋ, ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 5% ಹೇಳಿದೆ. ಹಾಗಾಗಿ 72 divided by 5 ಅಂತ ಹೇಳಿದರೆ ಎಷ್ಟು ಬಂತು ನೋಡಿ? 14.4. 5% ರೇಟ್ ಆಫ್ ಇಂಟ್ರೆಸ್ಟಲ್ಲಿ ನಿಮ್ಮ 10,000 ರೂಪಾಯಿ 20,000 ಆಗಲಿಕ್ಕೆ 14.4 ಇಯರ್ಸ್ ಬೇಕು ಡಬಲ್ ಆಗಲಿಕ್ಕೆ. ಈಗ ಅದೇ 69 ತಗೊಂಡ್ರೆ, ರೂಲ್ ಆಫ್ 69 ತಗೊಂಡ್ರೆ 69 ಡಿವೈಡ್ ಬೈ ರೇಟ್ ಆಫ್ ಇಂಟ್ರೆಸ್ಟ್ ಹೇಳಿದ್ದು ನಾನು 5%, 13.8 ಇಯರ್ಸ್ ಬೇಕಾಯಿತು. ಐ ಥಿಂಕ್ ದಿಸ್ ಇಸ್ ಕ್ಲಿಯರ್. ಯಾರಾದರೂ ಕೇಳಿದ್ರೆ ಪಕ್ಕ ಹೇಳ್ಬೋದು ನೀವು, ಎಷ್ಟು ವರ್ಷ ಬೇಕು ಡಬಲ್ ಆಗಿ ಕೇಳಿದರೆ ನೀವು ಫಸ್ಟ್ ಕೇಳಬೇಕಾಗಿದೆಯೇನೋ, ಅಮೌಂಟ್ ಕೇಳಲಿಕ್ಕೆ ಹೋಗಬೇಡಿ. ಯು ಆಸ್ ವಾಟ್ ಇಸ್ ದ ರೇಟ್ ಆಫ್ ರಿಟರ್ನ್ ಹಿ ಇಸ್ ಗಿವಿಂಗ್ ಆರ್ ಶಿ ಇಸ್ ಗಿವಿಂಗ್, ಅಥವಾ ಕಂಪ್ನಿ ಇಸ್ ಗಿವಿಂಗ್ ಆರ್ ಬ್ಯಾಂಕ್ ಇಸ್ ಗಿವಿಂಗ್ ಆರ್ ಫೈನಾನ್ಸ್ ಕಂಪ್ನಿ ಇಸ್ ಗಿವಿಂಗ್ ಅಂತ ಕೇಳಿ. ಸಪೋಸ್ ಈಗ 10% ಬಡ್ಡಿ ಕೊಡ್ತಾರೆ, ಇಂಟ್ರೆಸ್ಟ್ ಕೊಡ್ತಾರೆ, ರಿಟರ್ನ್ ಕೊಡ್ತಾರೆ ಅಂತ ಹೇಳಿದ್ರೆ 72% ಆದ 72 ರೂಲ್ ಆಫ್ 72 ಅಪ್ಲೈ ಮಾಡೋದಾದರೆ 72 ಡಿವೈಡ್ ಬೈ 10 ಮಾಡಿ. ವಿದಿನ್ 7.2 ಇಯರ್ಸ್ ಯುವರ್ ಮನಿ 10,000 ವಿಲ್ ಬಿಕಮ್ 20,000. ಅದೇ ನಿಮ್ಮ ರೂಲ್ 69 ಆದರೆ 69 ಡಿವೈಡ್ ಬೈ 10% ಆದರೆ 6.9 ಇಯರ್ಸಲ್ಲಿ ಆಗುತ್ತೆ. ಹಾಗೆ ಇವತ್ತು ಹೊಸ ಕಾನ್ಸೆಪ್ಟ್ ಅಂತ ಕಲ್ತ್ರೆ, ಇದು ಗೊತ್ತಿದೆ ನಿಮ್ಮ ಮೊದಲು? ಐ ಡೋಂಟ್ ಥಿಂಕ್ ಸೊ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಇದು. ಎಷ್ಟೋ ಕಾಮರ್ಸ್ ಟೀಚರ್ಸಿಗೆ ಗೊತ್ತಿಲ್ಲ ಇದು. ಓಕೆ, ಕಾಮರ್ಸ್ ಸ್ಟೂಡೆಂಟ್ಸಿಗೆ ಗೊತ್ತಿಲ್ಲ, ಕಾಮರ್ಸ್ ಟೀಚರ್ಸಿಗೆ ಗೊತ್ತಿಲ್ಲ. ಫೈನ್. ಹಾಗಿದ್ರೆ ರೂಲ್ ಆಫ್ 69 ರೂಲ್ ಆಫ್ 70 ಗೊತ್ತಾಯ್ತು ನಿಮಗೆ. ದಿಸ್ ಇಸ್ ವೈ ಇಟ್ ಈಸ್ ಯೂಸ್ಡ್. ನೆಕ್ಸ್ಟ್ ಕ್ಲಾಸಲ್ಲಿ ಏನು ಹೇಳ್ಬೇಕು ನೀವು?
ವೆನ್ ವಿ ಹ್ಯಾವ್ ಟು ಯೂಸ್ 69, ವೆನ್ ವಿ ಹ್ಯಾವ್ ಟು ಯೂಸ್ ರೂಲ್ 72, ಯಾವುದು ಮೋರ್ ಅಪ್ರೋಪ್ರಿಯೇಟು? ಅದಕ್ಕೆ ಉತ್ತರ ಕೊಟ್ಟಾಯ್ತು ನಾನು. ರೂಲ್ ಆಫ್ 72 ಇಸ್ ಮೋರ್ ಅಪ್ರೋಪ್ರಿಯೇಟ್ ಹೇಳಿದ್ ನಾನು ಅಲ್ವಾ, ಮೋರ್ ಅಪ್ರೋಪ್ರಿಯೇಟ್. ಓಕೆ ಫೈನ್. ನಾವು ಲುಕ್ ಎಟ್ ದಿಸ್ ಸ್ಲೈಡ್. Future value refers to, what is future value? Future value refers to the amount of money to which an investment will grow over a finite ಅಂತ ಹೇಳ್ತೀನಿ ನೀವು ಅಲ್ವಾ, indefinite ಹೇಳ್ತೀವಲ್ಲ, finite period of time at a given rate of interest. To put it in another way, ಇನ್ನೊಂದು ರೀತಿ ಹೇಳೋದಾದ್ರೆ, ಫ್ಯೂಚರ್ ವ್ಯಾಲ್ಯೂ ಆಫ್ ಮನಿ ಆರ್ ಫ್ಯೂಚರ್ ವ್ಯಾಲ್ಯೂ ಈಸ್ ನಥಿಂಗ್ ಬಟ್, ಫ್ಯೂಚರ್ ವ್ಯಾಲ್ಯೂ ಇಸ್ ದ ಕ್ಯಾಶ್ ವ್ಯಾಲ್ಯೂ ಆಫ್ ಅನ್ ಅಸೆಟ್, of an investment at a particular time in the future. Is it clear? ಇಲ್ಲಿ ನಿಮಗೆ ರೂಲ್ ಆಫ್ 69 70 ಹೆಲ್ಪ್ ಆಗುತ್ತೆ, ಅರ್ಥ ಆಯ್ತಾ? ಅಂಡ್ ಪ್ಲೀಸ್ ರಿಮೆಂಬರ್ ಇನ್ ಯುವರ್ ಲೈಫ್ ದಟ್ ದ ಪರ್ಸನಲ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ನಿಮ್ಗೆ ಒಂದಿಷ್ಟು ಹಣ ಬರುತ್ತೆ, ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅದನ್ನು ನಿಮಗೆ ಬಿಟ್ಟಿದೆ. ಹಾಗಾಗಿ ಪರ್ಸನಲ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನಿಮ್ಮ ಸಬ್ಜೆಕ್ಟ್ ನೋಡಿ, ಪರ್ಸನಲ್ ಫಿನಾನ್ಷಿಯಲ್ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಅಲ್ವಾ. ಇದು ಒಂದು ಲೈಫ್ ಸ್ಕಿಲ್. ಇದು ಪರ್ಸನಲ್ ಫಿನಾನ್ಸ್ ಮ್ಯಾನೇಜ್ಮೆಂಟ್ ಇಸ್ ಎ ಲೈಫ್ ಸ್ಕಿಲ್. ಎಷ್ಟೋ ಜನ ಲಕ್ಷಗಟ್ಟಲೆ ಸಂಬಳ ತಗೊಂಡು ಮಂತ್ ಎಂಡಿಗೆ ಒದ್ದಾಡ್ತಾರೆ. ಒಂದು ತಿಂಗಳು ನಿಮಗೆ ಸಂಬಳ ಲೇಟ್ ಆದರೆ ಅವ್ರ ಲೈಫೇ ಕಷ್ಟ. ಅಂದರೆ ದೇ ಆರ್ ವೆರಿ ವೆರಿ ಪುವರ್ ಇನ್ ಪರ್ಸನಲ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಅವರಿಗೆ ಆ ಟೆಕ್ನಿಕ್ ಗೊತ್ತಿಲ್ಲ. ಅದು ನೀವು ಕಲ್ತಿರಬೇಕು ಮೈ ಡಿಯರ್ ಸ್ಟೂಡೆಂಟ್ಸ್. ನಿಮಗೆ ಏನೋ ಸಂಬಳ ಬರ್ತಾನೆ, 50,000 ರೂಪಾಯಿ ಸಂಬಳ ಬರ್ತಾ ಇದೆ, ಒಂದು ತಿಂಗಳು ಸಂಬಳ ಲೇಟ್ ಆಯಿತು, ಚಡಪಡಿಸಬಾರ್ದು, ಗಾಬರಿ ಆಗ್ಬಾರ್ದು. ಅಂದರೆ ಯು ಮಸ್ಟ್ ಹ್ಯಾವ್ ಪ್ಲ್ಯಾನ್. ಪರ್ಸನಲ್ ಫಿನಾನ್ಸ್ ಯಾವ ರೀತಿ ಇರಬೇಕು ನಿಮಗೆ? ನನಗೆ 3 ತಿಂಗಳು ಸಂಬಳ ಬರೋದು ಲೇಟ್ ಆದರೂ ನಾನು ನನ್ನ ಲೈಫನ್ನು ಕಂಫರ್ಟಬಲ್ ಅನ್ನು ಲೀಡ್ ಮಾಡ್ತೇನೆ. ಆ ರೀತಿ ನೀವು ಫಿನಾನ್ಷಿಯಲ್ ಪ್ಲ್ಯಾನ್ ಮಾಡ್ಕೊಂಡಿರಬೇಕು. ಆ ರೀತಿ ನಿಮ್ಮ ಪರ್ಸನಲ್ ಫಿನಾನ್ಸ್ ಪ್ಲ್ಯಾನ್ ಮಾಡ್ಕೊಂಡಿರಬೇಕು. ಅರ್ಥ ಆಯ್ತಲ್ಲ? ಎಸ್. ಸೊ ಇದಕ್ಕೆ ನಾವು ಲೈಫ್ ಸ್ಕಿಲ್ ಅಂತ ಹೇಳ್ತೀವಿ. ದಟ್ ಪರ್ಸನಲ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇಸ್ ಎ ಲೈಫ್ ಸ್ಕಿಲ್. ಎಸ್, ಯು ಕ್ಯಾನ್ ಆಲ್ವೇಸ್ ಮೇಕ್ ಮೋರ್ ಮನಿ. ಎಸ್, ನಿಮ್ಮ ಹಣದಿಂದ ಹಣವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಯು ಕ್ಯಾನ್ ಆಲ್ವೇಸ್ ಮೇಕ್ ಮೋರ್ ಮನಿ ವಿತ್ ಹೆಲ್ಪ್ ಆಫ್ ಮನಿ, ಬಟ್ ಯು ಕಾಂಟ್ ಮೇಕ್ ಮೋರ್ ಟೈಮ್. ಸಮಯವನ್ನು ನಿಮಗೆ ಜಾಸ್ತಿ ಪ್ರೊಡಕ್ಷನ್ ಮಾಡಲಿಕ್ಕೆ ನಿಮ್ಗೆ ಆಗ್ತದಾ? ನೋ. Prime Minister has the same 24 hours in a day. We have the same 24 hours. You have the same 24 hours in a day. Even workers, beggars, everybody has the same 24 hours in a day. ಅಲ್ವಾ? So you can't make it more. So Prime Ministerಗೆ ಜಾಸ್ತಿ ಮಾಡಲಿಕ್ಕೆ ಅಧಿಕಾರ ಇದೆಯಾ, ಅವಕಾಶ ಇದೆಯಾ? ನೋ. ಸೊ ಹಾಗಾಗಿ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. Time value of money is also important, because everybody's money will have the same time frame. Is it clear? Now, what is the relationship between the risk and the return? Risk ಮತ್ತು ರಿಟರ್ನಿಗೆ ಬರುವಾಗ ಒಂದು ಕಾಮರ್ಸಿನ ಒಂದು ರೂಲ್ ಇದೆ, ಬಿಕಾಸ್ ಯು ಆರ್ ಆಲ್ ನಾನ್ ಕಾಮರ್ಸ್ ಸ್ಟೂಡೆಂಟ್ಸ್. ಹೈಯರ್ ದ ರಿಸ್ಕ್, ಹೈಯರ್ ದ ಪ್ರಾಫಿಟಬಿಲಿಟಿ. ನೀವು ರಿಸ್ಕ್ ಜಾಸ್ತಿ ತಗೊಂಡಷ್ಟು ನಿಮಗೆ ಪ್ರಾಫಿಟಬಿಲಿಟಿ ಜಾಸ್ತಿ ಅಂತ ರೂಲ್. ಅದೊಂದು ಹಾಗಾಗಲೇಬೇಕಂತೇನಿಲ್ಲ, ಒಂದು ಪಾಸಿಬಿಲಿಟಿ ಬಗ್ಗೆ ಮಾತಾಡೋದು. ಹೈಯರ್ ದ ರಿಸ್ಕ್, higher the profitability. Lower the risk, lower will be the profitability. Profitability ಮತ್ತು ಪ್ರಾಫಿಟ್ ವ್ಯತ್ಯಾಸ ಇದೆ. ಪ್ರಾಫಿಟ್ ಈಸ್ ನಥಿಂಗ್ ಬಟ್ ಸೇಲ್ಸ್ ಮೈನಸ್ ಟೋಟಲ್ ಕಾಸ್ಟ್ ಇಸ್ ಈಕ್ವಲ್ ಟು ಪ್ರಾಫಿಟ್. ನೀವು ಸೇಲ್ಸ್ ಮಾಡಿ ನಿಮ್ಗೆ 10,000 ರೂಪಾಯಿ ಸಿಕ್ತು, ಅದ್ರ ಆ್ಯಕ್ಚುಯಲ್ ಕಾಸ್ಟು 10,000 ರೂಪಾಯಿ, 2,000 ರೂಪಾಯಿ ಲಾಭ ಆಯಿತು. ಪ್ರಾಫಿಟಬಿಲಿಟಿ ಹೇಳಿದರೆ ಇಟ್ ಈಸ್ ಎನ್ ಎಬಿಲಿಟಿ ಟು ಅರ್ನ್ ಪ್ರಾಫಿಟ್ ಇನ್ ಫ್ಯೂಚರ್. ಇಟ್ಸ್ ಎನ್ ಎಬಿಲಿಟಿ ದಟ್ ಇಂಡಿಕೇಟ್ಸ್ ಎ ಎಬಿಲಿಟಿ ಟು ಅರ್ನ್ ಪ್ರಾಫಿಟ್ ಇನ್ ಫ್ಯೂಚರ್. ಮುಂದೆ ನೀವು ಎಷ್ಟು ಹಣವನ್ನು ಅರ್ನ್ ಮಾಡ್ಬೋದು, ಎಷ್ಟು ರಿಟರ್ನ್ ನೀವು ಪಡೀಬೋದು ಹೇಳುವಂಥ ಒಂದು ಇದಕ್ಕೆ, ಅದು ಪರ್ಸೆಂಟೇಜ್ ರೂಪದಲ್ಲಿ ಇರ್ಬೋದು, ಇಟ್ ಮೇ ಬಿ ದ ರೇಷಿಯೋ ರೂಪದಲ್ಲಿ ಇರ್ಬೋದು. ದಟ್ ಈಸ್ ಕಾಲ್ಡ್ ಪ್ರಾಫಿಟಬಿಲಿಟಿ. Sometimes we calculate profitability ratio, sometimes we calculate profitability percentage. ಹಾಗಾಗಿ it may be in the form of percentage, it may be in the form of ratio also. So profitability may be in the form of percentage or ratio. So it's an ability to earn profit in future. So ಹಾಗೆ ರಿಲೇಶನ್ಶಿಪ್ ಏನು ಕೇಳಿದೆ ಈಗ? ಹೈಯರ್ ದ ರಿಸ್ಕ್, ಹೈಯರ್ ದ ಪ್ರಾಫಿಟಬಿಲಿಟಿ. ಲೋವರ್ ದ ರಿಸ್ಕ್, ಲೋವರ್ ವಿಲ್ ಬಿ ದ ಪ್ರಾಫಿಟಬಿಲಿಟಿ. ನೀವು ಈಕ್ವಿಟಿ ಶೇರ್ಸ್ನ ನಾನು ಬಗ್ಗೆ ಮಾತಾಡಿದ್ದೀನಿ. ಈಕ್ವಿಟಿ ಶೇರ್ಸ್ಗೆ ನೀವು ಹಣ ಹಾಕಿದರೆ ಯು ಆರ್ ದಿ ಹೈ ರಿಸ್ಕ್ ಟೇಕರ್ಸ್. ಈಕ್ವಿಟಿ ಶೇರ್ಸ್ ಯಾರು ತಗೊಳ್ತಾರೆ, ಲಾಂಗ್ ಟರ್ಮಲ್ಲಿ ಅವ್ರಿಗೆ ಒಳ್ಳೆ ಲಾಭ ಸಿಗುತ್ತೆ, ನಿಮ್ಗೆ ಇಮಿಡಿಯೇಟ್ ಸಿಗಲ್ಲ. ಪ್ರಿಫರೆನ್ಸ್ ಶೇರ್ಸಲ್ಲಿ ಮೀಡಿಯಂ ರಿಸ್ಕ್ ಟೇಕರ್, ಮೀಡಿಯಂ ಪ್ರಾಫಿಟಬಿಲಿಟಿ ಸಿಗುತ್ತೆ. ಅದೇ ಡಿಬೆಂಚರ್ ತಗೊಂಡ್ರೆ ನಿಮಗೆ ಯು ಆರ್ ಟೇಕಿಂಗ್ ಲೋ ರಿಸ್ಕ್ ಆ್ಯಂಡ್ ಯುವರ್ ರಿಟರ್ನ್ ಇಸ್ ಆಲ್ಸೋ ಲೋ. ಇದು ರಿಲೇಶನ್ಶಿಪ್ಪು. ಸೊ ಇಟ್ ಡಿಪೆಂಡ್ಸ್ ಆನ್ ದಿ ಕ್ವಾಂಟಮ್ ಆಫ್ ರಿಸ್ಕ್ ವಿಚ್ ಯು ಆರ್ ಟೇಕಿಂಗ್.
ರಿಸ್ಕ್ ತಗೊಳ್ಳದೇ ಇದ್ದರೆ ಮೈ ಡಿಯರ್ ಸ್ಟೂಡೆಂಟ್ಸ್ ನಾವು ಲೈಫಲ್ಲಿ ಮುಂಬರ್ಲಿಕ್ಕೆ ಆಗಲ್ಲ. ನಾನು ಮನೆಯಿಂದ ಹೊರಗೆ ಬಂದರೆ ರಿಸ್ಕ್ ಇದೆ, ಆಕ್ಸಿಡೆಂಟ್ ಆಗ್ಬೋದು, ಮನೇಲಿ ಹೋದರೆ ಏನು ಪ್ರಯೋಜನ ಉಂಟಾ? ನಾನು ಟೂ ವೀಲರ್ ಕಲಿಯುವುದಿಲ್ಲ, ಯಾಕಂದರೆ ನನಗೆ ಟೂ ವೀಲರ್ ರಸ್ಸಲ್ಲಿ ಹೋಗೋ ಆಕ್ಸಿಡೆಂಟ್ ಆಗ್ಬೋದು, ನಾನು ಸಾಯ್ಬೋದು, ರಿಸ್ಕ್ ಇದೆ ಹೇಳ್ಕೊಂಡು ನೀವು ಟೂ ವೀಲರ್ ಕಲಿದಿದ್ರೆ ಯು ಆರ್ ದಿ ಲೂಸರ್. ಎಲ್ಲರೂ ಹಾಗೆ ಮಾಡಿದರೆ ಎಂಥ ಕತೆ ಅಂತಲ್ವಾ? ಸೊ ವಿ ನೀಡ್ ಟು ಸೇಕ್ ಸಮ್ ನಾನು ನಿಮಗೇನು ಹೈ ರಿಸ್ಕ್ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ನಾವು ಒಂದು ಲೈಫಲ್ಲಿ ಅಚೀವ್ ಮಾಡಬೇಕಿದ್ರೆ ವಿ ನೀಡ್ ಟು ಟೇಕ್ ಲಿಟ್ಲ್ ಸಮ್ ಕ್ವಾಂಟಮ್ ಆಫ್ ರಿಸ್ಕ್ ಫೇಸ್ ಮಾಡಲೇಬೇಕು. ರಿಸ್ಕನ್ನು ಅವಾಯ್ಡ್ ಮಾಡಿ ಜೀವನ ಮಾಡಲಿಕ್ಕೆ ಕಷ್ಟ ಉಂಟು. ವೆಲ್, ನಾವು ಕಮ್ ಟು ದಿಸ್ ಟ್ರಯಾಂಗಲ್. ನೋಡಿ, higher the risk, higher will be the profitability, and lower the risk, lower will be the lower return. ಸರಿನಾ? ನೀವು ನೋಡಿ, ಕಲೆಕ್ಟೇಬಲ್ಸ್ ಅಂತ ಇದೆ, ಇಲ್ಲಿ ಇದು ಹಣ ಹಾಕಿದರೆ ರಿಸ್ಕ್ ಈಸ್ ವೆರಿ ಹೈ, ರಿಟರ್ನ್ ಈಸ್ ಆಲ್ಸೋ ವೆರಿ ಹೈ. ವೆರಿ ಫ್ಯೂ ಮೆಂಬರ್ಸ್, ವೆರಿ ಫ್ಯೂ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮನಿ ಇನ್ ದ ಕಲೆಕ್ಟಿವ್. ಹಾಗಾಗಿ ಏರಿಯಾ ಆಕ್ಯುಪೈಡ್ ಬೈ ದ ಕಲೆಕ್ಟೇಬಲ್ಸ್ ಸ್ವಲ್ಪ ಕಡಿಮೆ ಇದೆ ನೋಡಿ. ಇನ್ನು ಏರಿಯಾ ಆಕ್ಯುಪೈ ದಿ ಸ್ಟಾಕ್ಸ್, ಬಾಂಡ್ಸ್, ಮ್ಯೂಚುವಲ್ ಫಂಡಿಗೆ ಸ್ವಲ್ಪ ಜನ ಜಾಸ್ತಿ ಆಗ್ತದೆ, ಹಾಗೆ ಸ್ಪೇಸ್ ಆಗಲೇ ಇದೆ, ಅಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಬಟ್ ಇಲ್ಲಿ ಏನಾಯಿತು, ರಿಸ್ಕ್ ಕಮ್ಮಿ ಆಯಿತು, ರಿಟರ್ನು ಕಮ್ಮಿ ಆಯಿತು. ಇನ್ನು ಗೌರ್ಮೆಂಟ್ ಬಾಂಡ್ಸಿಗೆ ಬರುವಾಗ ನೋಡಿ, ಆಗಲ್ಲ ಸ್ಪೇಸ್ ನೋಡಿ, ಆ ಸ್ಪೇಸ್ ನೋಡಿ, ಸ್ಪೇಸ್ ಜಾಸ್ತಿ ಇದೆ, ಜನ ಜಾಸ್ತಿ ಇನ್ವೆಸ್ಟ್ ಮಾಡ್ತಾರೆ ಗೌರ್ಮೆಂಟ್ ಬಾಂಡ್ಸ್. ಯಾಕೆ? ರಿಸ್ಕ್ ಕಡಿಮೆ ಅಂತ. ರಿಸ್ಕ್ ಕಡಿಮೆ ಆದ ಕಡೆ ಏನಾಯ್ತು, ನಿಮಗೆ ರಿಟರ್ನ್ಸ್ ಕಡಿಮೆ ಆಯಿತು. ಇನ್ನು ಕ್ಯಾಶು ಇಟ್ಕೊಳ್ಳೋದು, ಮನೆಯಲ್ಲೇ ಬ್ಯಾಂಕಲ್ಲಿ ಇಟ್ಕೊಳ್ಳೋದು, ಬ್ಯಾಂಕಲ್ಲಿ ಹಣ ಹಾಕೋದು, ಬ್ಯಾಂಕ್ ಸೇವಿಂಗ್ಸ್ ಅಕೌಂಟು, ಬ್ಯಾಂಕ್ ಸರ್ಟಿಫಿಕೇಟು, FD ಇಡುವಂಥದ್ದು, ಇದೆಲ್ಲವೂ ಎಲ್ಲಿ ನೋಡಿ, ಸ್ಪೇಸ್ ನೋಡಿ, ತುಂಬ ಸ್ಪೇಸ್ ಇದೆ, ತುಂಬ ಜನ ಹೋಗ್ತಾರೆ. ಬಟ್ ರಿಟರ್ನ್ ಇಲ್ಲಿ ರಿಸ್ಕ್ ಕಡಿಮೆ ಆದ ಕಾರಣ ರಿಟರ್ನ್ ಇಸ್ ಆಲ್ಸೋ ರಿಸ್ಕ್. ನೋಡಿದ್ರೆ ಹೈರಾರ್ಕಿ ನೋಡಿದ್ರೆ ಟಾಪಲ್ಲಿ ಜನ ಕಡಿಮೆ ಇರುತ್ತೆ. ನೀವು ಮ್ಯಾನೇಜ್ಮೆಂಟ್ ತೊಗೊಳ್ಳಿ, ಮ್ಯಾನೇಜ್ಮೆಂಟ್ ನೋಡಿ, ನಮ್ಮ ಮ್ಯಾನೇಜ್ಮೆಂಟ್ ಸ್ಟ್ರಕ್ಚರ್ ಹೀಗೆ ಇರುತ್ತೆ. ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ತುಂಬ ಜನ ಇರ್ತಾರೆ. ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಯು ಕ್ಯಾನ್ ಸಿ ಓನ್ಲಿ ವೆರಿ ಫ್ಯೂ ಮೆಂಬರ್ಸ್, ಒಂದಿಷ್ಟು ಮ್ಯಾನೇಜರ್ಸು, ಡೈರೆಕ್ಟರ್ಸು, ಆಫೀಸರ್ಸ್ ಇರ್ತಾರೆ. ಮಿಡ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಸ್ವಲ್ಪ ಜಾಸ್ತಿ ಇರ್ತಾರೆ. ಲೋ ಲೆವೆಲ್ಲಿ ವರ್ಕರ್ಸ್ ಇರ್ತಾರೆ, ಅಲ್ಲಿ ನಂಬರ್ ಆಫ್ ವರ್ಕರ್ಸ್ ತುಂಬ ಇರ್ತಾರೆ ನೋಡಿ. ಹಾಗಾಗಿ ಹೈರಾರ್ಕಿ ಈಗ ಟ್ರಯಾಂಗ್ಲರ್ ಬರುತ್ತೆ, ಕೆಳಗಡೆ ಪೋರ್ಷನ್ ತುಂಬ ಜನ ಇರ್ತಾರೆ. ಸೊ ಇಲ್ಲಿ ಹಾಗೆ ಟಾಪಲ್ಲಿ ಕಲೆಕ್ಟೇಬಲ್ ಸೆಲ್ಸಲ್ಲಿ ಹಣ ಹಾಕುವ ಕಮ್ಮಿ, ಸ್ಟಾಕ್ ಬಾಂಡ್ಸಲ್ಲಿ ಸ್ವಲ್ಪ ಜಾಸ್ತಿ, ಗೌರ್ಮೆಂಟ್ ಬಾಂಡ್ಸಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ, ಕ್ಯಾಶ್ ಬ್ಯಾಂಕಲ್ಲಿ ತುಂಬ ಜನ ಹಾಕ್ತಾರೆ. ಇಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ದ ರಿಸ್ಕ್. ರಿಸ್ಕ್ ತುಂಬ ಕಡಿಮೆ ಬೇಕಿರೋರು ಎಲ್ಲ ಇನ್ವೆಸ್ಟ್ ಮಾಡ್ತಾರೆ, ಕ್ಯಾಶಲ್ಲಿ ಬ್ಯಾಂಕಲ್ಲಿ ಹಣ ಇಡ್ತಾರೆ. ಸ್ವಲ್ಪ ರಿಸ್ಕ್ ತಗೊಳ್ಳೋರು ಗೌರ್ಮೆಂಟ್ ಬಾಂಡ್ಸ್ ಇರ್ತಾರೆ. ಇನ್ನೂ ಜಾಸ್ತಿ ರಿಸ್ಕ್ ತಗೊಳ್ಳೋರು ಸ್ಟಾಕ್ ಮಾರ್ಕೆಟಿಗೆ, ಬಾಂಡ್ಸಿಗೆ ಹೋಗ್ತಾರೆ. ಇನ್ನೂ ಜಾಸ್ತಿ ರಿಸ್ಕ್ ತಗೊಳ್ಳೋರು ನಾನು ಆಗಲೇ ಈಕ್ವಿಟಿ ಶೇರ್ಸಲ್ಲೆಲ್ಲ ಹಣ ಹಾಕ್ತಾರೆ. ಇಸ್ ಇಟ್ ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ನಾವು ಲುಕ್ ಎಟ್ ದಿ ಫಿಗರ್. ತುಂಬ ಚೆನ್ನಾಗಿ ಕಾಣ್ತಾ ಉಂಟಲ್ಲ ಚಿತ್ರ ನೋಡಿ, ನಾನು ಬಿಡಿಸಿದಲ್ಲ ಇದು, ಇಟ್ಸ್ ನಾಟ್ ರಾನ್ ಬೈ ಮೀ. ಇನ್ವೆಸ್ಟಿಂಗ್ ಈಸ್ ಲೈಕ್ ಎ ಓಷನ್. ಸಮುದ್ರದ ಅಲೆ ಗೊತ್ತಲ್ಲ, ಸಮುದ್ರ ಗೊತ್ತಲ್ಲ. ಸಮ್ ಟೈಮ್ಸ್ ಯು ಕ್ಯಾನ್ ಕ್ಯಾಚ್ ಆ್ಯಂಡ್ ಗುಡ್ ವೇವ್ಸ್, ಅದರ್ ಟೈಮ್ಸ್ ದೇ ಜಸ್ಟ್ roll out. There always a chance, matter what there are, there always a chance you will get lost. There are sharks that will attack you. ಸಮುದ್ರದಲ್ಲಿ ಅಲ್ವಾ, you just might drown. ನೀವು ಸಮುದ್ರದ ಮುಳುಗು ಸಹ ಚಾನ್ಸ್ ಉಂಟು ನೋಡಿ. ಇಲ್ಲಿ ಸಮುದ್ರದ ಅಲೆಯಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಒಂದು 7% ಇದೆ, ಇಲ್ಲಿ ಒಂದು 2% ಇದೆ, ಇಲ್ಲಿ 8% ಇದೆ ನೋಡಿ, ಇಲ್ಲಿ 14% ನೋಡಿ, ಸಮುದ್ರದ ಅಲೆ ಜಾಸ್ತಿ ಬಂದು 14%. ಇದು ನಿಮ್ಮ ಇನ್ವೆಸ್ಟ್ಮೆಂಟು ಹಾಗೆ. ಇನ್ವೆಸ್ಟ್ಮೆಂಟ್ ನೀವು ಒಂದು ಯಾವುದೋ ಒಂದು ಲ್ಯಾಂಡಲ್ಲಿ ಹಾಕಿದರೆ ಜಾಸ್ತಿ ಆಗ್ಬೋದು, ಕಮ್ಮಿ ಆಗ್ಬೋದು. ಗೋಲ್ಡಿಗೆ ಹಣ ಹಾಕಿದರೆ ಜಾಸ್ತಿ ಆಗ್ಬೋದು, ಕಮ್ಮಿ ಆಗ್ಬೋದು. ಇಟ್ ಈಸ್ ಲೈಕ್ ಎ ಇನ್ವೆಸ್ಟ್ಮೆಂಟ್ ಈಸ್ ಲೈಕ್ ಎ ಓಷನ್. ಅಲೆಗಳು ಜಾಸ್ತಿ ಬಂದಾಗ ನಿಮಗೆ ಜಾಸ್ತಿ ಮೀನುಗಳು ಸಿಗ್ಬೋದು. ನೀವೇ ಮುಳುಗಿ ಹೋಗೋ ಚಾನ್ಸ್ ಉಂಟು, ನಿಮ್ಮನ್ನು ಹೇಳ್ಕೊಂಡು ಹೋದ್ರೂ ಆಯ್ತು, ನೀವೇ ಕೊಲಾಪ್ಸ್ ಆದರೂ ಆಯ್ತು. ಹಾಗೆ ಇನ್ವೆಸ್ಟ್ಮೆಂಟಲ್ಲಿ ಕೆಲವರು ಹಣ ಹಾಕಿ ಹಣ ಕಳ್ಕೊಂಡವರು ಇದ್ದಾರೆ, ಮುಳುಗಿ ಹೋದವರು ಇದ್ದಾರೆ, ತುಂಬ ಲಾಸ್ ಮಾಡ್ಕೊಂಡು ಸುಸೈಡ್ ಮಾಡ್ಕೊಂಡು ಇದ್ದಾರೆ. ಹಾಗಾಗಿ ಇನ್ವೆಸ್ಟ್ಮೆಂಟ್ ಇಸ್ ಲೈಕ್ ದಿ ಓಷನ್. ಚೆನ್ನಾಗಿದೆ ಪಿಕ್ಚರ್ ಅಲ್ವಾ? ಇಟ್ ಇಸ್ ನಾಟ್ ಡ್ರಾನ್ ಬೈ ಮೀ, ನನಗೆ ಇಷ್ಟ ಆಯಿತು ಅದಕ್ಕೆ ನಾನು ತೋರಿಸ್ತಾ ಇದ್ದೇನೆ. ಇನ್ನೊಂದು ನೋಡಿ, ಇನ್ನೊಂದು ಚಾರ್ಟ್ ನೋಡಿ, ಇನ್ನೊಂದು ಫಿಗರ್ ನೋಡಿ. ಇನ್ವೆಸ್ಟಿಂಗ್ ಈಸ್ ಲೈಕ್ ದಿ ಜರ್ನಿ ಇನ್ ದ ಏರೋಪ್ಲೇನ್. ಇಟ್ಸ್ ಲೈಕ್ ಎ ರೈಡ್ ಇನ್ ದ ಏರೋಪ್ಲೇನ್. ನೋಡಿ ಕರೆಕ್ಟಾ? ನೋಡಿ, ಕ್ಯಾನ್ ಯು ಸಿ ದ ಏರೋಪ್ಲೇನ್? ದಿಸ್ ಈಸ್ ಏರೋಪ್ಲೇನ್. ಇದು ಏರೋಪ್ಲೇನ್ ನೋಡಿ. ಇದೆಲ್ಲ ಬೇರೆ ಬೇರೆ ಬ್ಯಾಂಕ್ ಹೆಸರಾಗಿದೆ, ಫೆಡರಲ್ ಬ್ಯಾಂಕು, US ಬ್ಯಾಂಕು, ಬೇರೆ ಬೇರೆ ಬ್ಯಾಂಕ್ ಇದೆ, ಬ್ಯಾಂಕ್ ಆಫ್ ಅಮೆರಿಕ ಎಲ್ಲ ಇದೆ. ಸಮ್ ಟೈಮ್ಸ್
ಏರೋಪ್ಲೇನ್ ಹೋಗುವಾಗ ಸ್ಮೂತ್ ಆಗಿ ಹೋಗ್ತಾ ಇರುತ್ತೆ, ನಿಮ್ಮ ಜೀವನ ಹಾಗೆ ಹೋಗ್ತಾ ಇರುತ್ತೆ, ನಿಮ್ಮ ಇನ್ವೆಸ್ಟ್ಮೆಂಟ್ ಹಾಗೆ ಹೋಗುತ್ತೆ, ಪ್ಲೆಸೆಂಟ್ ಆಗಿರುತ್ತೆ. ಯಾವಾಗ ವೆನ್ ಯು ರಿಸೀವ್ ಎ ಗುಡ್ ಇಂಟ್ರೆಸ್ಟ್, ನಿಮ್ಗೆ ರಿಟರ್ನ್ ಒಳ್ಳೆ ಬರ್ತಾ ಇದ್ರೆ ಲೈಫಲ್ಲಿ ಆರಾಮ್ ಹೋಗ್ತಾ ಇರುತ್ತೆ. ಕೆಲವು ಸಲ ನಿಮಗೆ ಜೀವನದಲ್ಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾವಾಗ ಸಮ್ ಟೈಮ್ ದೇರ್ ವಿಲ್ ಬಿ ಎ ಟ್ರಬಲ್. ಯಾವಾಗ ವೆನ್ ಯು ರಿಸೀವ್ ದ ಬ್ಯಾಡ್ ಇಂಟ್ರೆಸ್ಟ್, ಬಡ್ಡಿ ಜಾಸ್ತಿ ಸಿಗೋದಿಲ್ಲ, ಇನ್ಕಮ್ ಜಾಸ್ತಿ ಸಿಗೋದಿಲ್ಲ, ರಿಟರ್ನ್ ಜಾಸ್ತಿ ಸಿಗೋದಿಲ್ಲ, ಆಗ ಬ್ಯಾಡ್ ಲೈಫ್ ಬ್ಯಾಡ್ ಆಗುತ್ತೆ. ಸೊ ನಿಮ್ಮ ಏರೋಪ್ಲೇನ್ ಲೈಫು ಹಾಗೆ. ಏರೋಪ್ಲೇನ್ ಹೋಗುವಾಗ ಮೋಡ ಗಿಡ ಬಂದವಾಗ ಏನಾಗುತ್ತೆ, ಮೇಲೆ ಕೆಳಗೆಲ್ಲ ಹೋಗ್ತಾನೆ ಅವನು ಪೈಲಟ್. ಆಗ ನಿಮ್ಗೊಮ್ಮೆ ಮೇಲಿನ ಕೆಳಗೆ ಬರುವಾಗ ಒಮ್ಮೆ ಕೆಳಗೆ ಬಿದ್ದಂಗೆ ಆಗ್ತದೆ. ನನಗೆ ಅದೇ ರೀತಿ ಅನುಭವ ಆಗಿದೆ. ಒಮ್ಮೆ ಮೋಡ ಎಲ್ಲ ಬರುವಾಗ ಕಡೆ ಶಬ್ದ ಆಗ್ತದೆ ಅಲ್ಲಿ ಟಚ್ ಆಗುವಾಗ. ಸೊ ಅದಕ್ಕೆ ಹೇಳಿದ್ದು ಇನ್ವೆಸ್ಟ್ಮೆಂಟ್ ಈಸ್ ಲೈಕ್ ಎ ಜರ್ನಿ ಇನ್ ದ ಏರೋಪ್ಲೇನ್ ಅಂತ. ಯು ಕ್ಯಾನ್ ಗೆಟ್ ಎ ಗುಡ್ ಆರ್ ಬ್ಯಾಡ್ ಮೀಲ್. ನಿಮಗೆ ಊಟ ಕೊಡ್ತಾರೆ ಅಲ್ಲಿ, ತುಂಬ ಒಂದು 2 ಗಂಟೆ 3 ಗಂಟೆ ಜರ್ನಿ ಇದ್ದಾವಾಗೆಲ್ಲ, ಇವನ್ 1 ಗಂಟೆ ಜರ್ನಿ ಇದ್ದರೂ ಬ್ರೇಕ್ಫಾಸ್ಟ್ ಕೊಡ್ತಾರೆ, ಆ ಟೈಮಿಗೆ ಕೊಡ್ತಾರೆ. ಆ ಫುಡ್ ನಿಮ್ಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೆ ಇರ್ಬೋದು. ಸೊ ಯು ಕ್ಯಾನ್ ಗೆಟ್ ಗುಡ್ ಆರ್ ಬ್ಯಾಡ್ ಮೀಲ್. ಇಟ್ ಆಲ್ ಡಿಪೆಂಡ್ಸ್ ಆಫ್ ಯುವರ್ ಪರ್ಸನಲ್ ಪ್ಲಾನಿಂಗ್. ನಿಮ್ಮ ಪರ್ಸನಲ್ ಫಿನಾನ್ಷಿಯಲ್ ಪ್ಲಾನ್ ಹೇಗೆ ಮಾಡ್ತೀರಿ ನಿಮ್ಮ ಕೈಯಲ್ಲಿದೆ. ನೀವೇ ಚೆನ್ನಾಗಿ ಬುಕ್ ಮಾಡಿದ್ರೆ ಚೆನ್ನಾಗಿ ಊಟ ಸಿಗ್ತದೆ ನಿಮಗೆ, ಅಲ್ವಾ? ಸೊ ಡಿಪೆಂಡ್ಸ್, ಹೇಳಿಕ್ಕೆ ಬರಲ್ಲ. ಆ್ಯಂಡ್ ಸಮ್ಟೈಮ್ಸ್ ಯು ನೆವರ್ ಈವನ್ ಟೇಕ್ ಆಫ್. ಗೊತ್ತಲ್ಲ, ಕೆಲವು ಸಲ ಟೇಕ್ ಆಫ್ ಆಗೋದಿಲ್ಲ ಹೇಳ್ತಾರಲ್ಲ, ಕರೆಕ್ಟ್ ಅಲ್ಲ? ಇದೆಲ್ಲವೂ ಸಹ ರಿಸ್ಕ್ ಇದೆ. ಇದೆಲ್ಲ ಒಂದು ನಾನೇನು ಸ್ಯಾಂಪಲ್ ಒಂದು ಸ್ಟೂಡೆಂಟ್ ಇದೆ ಒಂದು ವರ್ಕನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ, ಯಾಕಂದರೆ ಇಟ್ ಇಸ್ ಇನ್ವೆಸ್ಟ್ಮೆಂಟಿಗೆ ಮ್ಯಾಚ್ ಆಗುತ್ತೆ. So with this I will conclude today's session. Thank you very much. If you have any doubts, you can ask. Thank you very much. Thank you.